ಜೈ ಗುರು ಸಿದ್ದೇಶ. ಅಡ್ಬಿದ್ವಿ ಸ್ವಾಮ್ಯಾರ, ಹೋಗ್ರಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಸಾಹೇಬ್ರ, ರಾಯ ನೀವು ತಿಳಿದಟ್ಟು ಸರಳಲ್ರಿ, ಕಠಿಣ ಮನುಷ್ಯ ಅದಾನ. ಎಸ್ ಸರ್, ಧೈರ್ಯ ಸಾಹಸದಲ್ಲಿ ಅವನಿಗವನೇ ಸಾಟಿ. ಇಲ್ಲಿದ್ರೆ ಜಂಗಮ ವೇಷದಲ್ಲಿ ನಿಮ್ಮ ಸರ್ಪಕಾವಲ ಕಣ್ಣಿಗೆ ಮಣ್ಣೆರಚಿ ಚನ್ನವಳೆ ಭೇಟಿ ಮಾಡಿ ಅವಳ ಸಲಹೆ ತಗೊಂಡು ದಂಡು ಕಟ್ಟಿ ದಂಗೆ ಹೇಳೋ ಸಿದ್ಧತೆ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಮಿಸ್ಟರ್ ಕೃಷ್ಣರಾವ್, ವಿಷಯ ಗಂಭೀರವಾಗಿದೆ. ನಾವು ಪ್ಲಾನ್ ಮಾಡುತ್ತೇವೆ. ನೀವು ಎಲ್ಲ ಕಡೆಗೂ ಗೂಢಚಾರರನ್ನು ನೇಮಿಸಿ ರಾಯಣ್ಣನ ಚಲನವಲನ ಗಮನಿಸಿ ನಮಗೆ ತಿಳಿಸಲು ಹೇಳಿ. ಆತ್ರೆ ಹೋಗಿ ಮೊದಲು ಆ ಕೆಲಸ ಮಾಡಿ. ಕಿತ್ತೂರ ಕೋಟೆಯ ಮೇಲೆ ಮತ್ತೆ ನಂದಿ ಧ್ವಜ ಹಾರಾಡುವ ಸಮಯ ಹತ್ತಿರವಾಗುತ್ತಿದೆ. ಅದನ್ನೊಮ್ಮೆ ಕಣ್ತುಂಬ ನೋಡಬೇಕೆಂದು ನನಗೆ ಬಹಳ ಆಸೆಯಾಗುತ್ತಿದೆ. ಕನಸು ಕಾಣುವುದು ಬಹಳ ಈಸಿ, ಕಾರ್ಯರೂಪಕ್ಕೆ ತರುವುದು ಬಹಳ ಡಿಫಿಕಲ್ಟ್. ಕ್ಷಣಮ ಕಿತ್ತೂರು ಸ್ವಾತಂತ್ರ್ಯ ಆಗುವುದು ಕನಸಿನ ಮಾತು. ಮಾನಾಭಿಮಾನವರಿಯದ ನಿಮ್ಮಂಥ ನರಿ ಜಾತಿಯವರಿಗೆ ದೇಶಭಕ್ತಿಯ ಶಕ್ತಿ ಸಾಮರ್ಥ್ಯ ಏನೆಂದು ಗೊತ್ತಿಲ್ಲ, ಗೊತ್ತಾಗುವುದೂ ಇಲ್ಲ. ನನ್ನ ಕಂದ ಸಂಗೊಳ್ಳಿ ರಾಯಣ್ಣ ಎಂದೆಂದು ಕನ್ನಡಿಗರು ಸ್ವತಂತ್ರರು ಎಂದು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತಾನೆ. ತೋರಿಸಿಕೊಡುತ್ತಾನೆ ಎಂಬ ನಿಮ್ಮ ನಂಬಿಕೆ ಮನುಪಾಲಾಗಿ ಹೋಗಿದೆ. ನಮ್ಮ ಸೈನಿಕರು ನಿಮ್ಮ ರಾಯಣ್ಣನನ್ನು ಗುಂಡಿಕ್ಕಿ ಕೊಂದಿದ್ದಾರೆ. ಒಗ್ಗಟ್ಟು ಒಡೆಯುವುದು, ವಿಶ್ವಾಸ ಮುರಿಯುವುದು, ಸಂದಿಗ್ಧ ಪರಿಸ್ಥಿತಿಯಲ್ಲಿರುವವರ ನಂಬಿಕೆಗೆ ಭಂಗ ತರುವುದು ನರಿ ಜಾತಿಯವರ ಹುಟ್ಟು ಗುಣವೆಂದು ನಾನು ಬಲ್ಲೆ. ಸುಳ್ಳು ಹೇಳಬೇಕಾದ ಅವಸರ ನಮಗಿಲ್ಲ. ರಾಯಣ್ಣ ಅಷ್ಟು ಸುಲಭವಾಗಿ ಸಿಗುವವನು ಅಲ್ಲ, ಸಾಯುವವನು ಅಲ್ಲ. ಆದರೆ ವಿಧಿಯಾಚದ ಮುಂದೆ ನಾವು ನೀವು ಏನು ಮಾಡುವಂತಿಲ್ಲ. ನಾವು ಸತ್ಯವನ್ನೇ ಹೇಳುತ್ತಿದ್ದೇವೆ. ಇದು ನೋಡಿ, ಎವಿಡೆನ್ಸ್ ಇಲ್ಲಿದೆ. ರಾಯಣ್ಣ ನಿಮ್ಮನ್ನು ಕಾಣಲು ಬಂದು ನಮ್ಮ ಸೈನಿಕರಿಗೆ ಚಿಕ್ಕಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಗುಂಡಿಗೆ ಬಲಿಯಾದ. ನಾವು ಹೇಳಬೇಕಾಯಿತು, ಹೇಳಿದವು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ರಾಯಣ್ಣ, ಕಿತ್ತೂರ ಕ್ರಾಂತಿಯ ಆಶಾಜ್ಯೋತಿ ನೀನು. ನೀನು ನೀನು ಹಸು ನೀಗಿದೆಯ. ಎತ್ತೊಡಲ ಸಂಕಟ ಪರಿಹರಿಸುವ ಛಲದಲ್ಲಿ ಆ ಬಿಳಿ ಧೂರ್ತ ಶ್ವಾನಗಳ ಸಂಚಿಗೆ ಬಲಿಯಾದೆಯ ಕಂದ. ಗುರು ಸಿದ್ದೇಶ, ಗುರು ಸಿದ್ದೇಶ, ನಿನ್ನ ಕರುಣೆ ಕಿತ್ತೂರಿಗೆ ಇಲ್ಲವಾಯಿತೆ. ರಾಯಣ್ಣನ ಸಂಘಟನೆಗೆ ನಿನ್ನ ಆಶೀರ್ವಾದ ಇಲ್ಲವಾಯಿತೆ. ಇಂತಹ ಪರಿಸ್ಥಿತಿಯಲ್ಲಿ ನಾನೇನು ಮಾಡಬೇಕು? ನಾನೇನು ಮಾಡಬೇಕು? ನಾನೇನು ಮಾಡಬೇಕು?
ಹರ ಹರ ಮಹಾದೇವ ಕಿತ್ತೂರ್ ಬಂಡಾಯಕ್ಕೆ ಉರುಪ್ ನೀಡ ನೀವ ಜೀವ ಬಿಟ್ಮೇಲೆ ಯಾರಿಗಾಗಿ ಹೋರಾಟ ಯಾತಕ್ಕಾಗಿ ರಾಯಣ್ಣ ಧೈರ್ಯ ಕಳ್ಕೋಬೇಡ. ಚರ್ಬಸು ನಾವು ಪಟ್ಟಿ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಎಲ್ಲಿಗೆ ಹೋಗ್ತಿದ್ಯಾ ರಾಯಣ್ಣ? ಚೆನ್ನವ್ವ ತಾಯಿ ನೋಡ್ಲಿಕ್ಕ. ಬೇಡ ರಾಯಣ್ಣ, ಬೇಡ. ಅಲ್ಲಿ ಬಲವಾದ ಕಾವಲಿದೆ. ನೀನ್ ಅಲ್ಲಿಗೆ ಹೋದ್ರೆ ನಿನ್ನನ್ನ ಸರಿ ಹಿಡಿತಾರ ರಾಯಣ್ಣ. ವೀರ ಮಾತೆ ಮುಖ ನೋಡ ಭಾಗ್ಯನು ನನಗಿಲ್ವಲ್ಲ. ಲೇ ಹೇ ರಾಯಣ್ಣ, ಬ್ಯಾಡ ಬ್ಯಾಡ ಇಲ್ಲಪ್ಪ, ಬೇಡ ಬೇಡ ಮಗನೆ. ಇಲ್ಲೋಡು ಇಲ್ಲೋಡು, ಇಂಥ ಸಂಕಟದ ವ್ಯಾಳಿಯಾಗೆ ನೀ ಹಿಂಗ ಅದಿರ್ನಾಗ್ಬೇಡ. ವೀರಪ್ಪರೇ ನೀವರ ಸ್ವಲ್ಪ ಹೇಳ್ರಿ ಇವಾಗ. ರಾಯಣ್ಣ ಚಿಂತೆ ಮಾಡ್ಬೇಡ. ಇಲ್ಲೋಡು, ನಿನ್ನ ಎದೆಯೊಳಗ ಧೈರ್ಯ ತುಂಬ್ಕೋಬೇಕು ನೀನು. ನನಗಿದ್ದ ಧೈರ್ಯ ಸ್ಥೈರ್ಯ ಚೆನ್ನವ್ವ ತಾಯಿ ಸಾವಿನ ಸುದ್ದಿ ಕೇಳಿದ ಕೂಡ್ಲ ಎಲ್ಲ ಹೊಟ್ಟೋಯ್ತಡ, ಎಲ್ಲ ಹೊಟ್ಟೋಯ್ತು. ರಾಯಣ್ಣ, ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ನಿನ್ನನ್ನೇ ನಂಬಿ ಬಂದಿರೋ ಈ ದೇಶಭಕ್ತರ ಗತಿ ಏನಪ್ಪ? ಸೆರೆಮನೆಯಲ್ಲಿದ್ದುಕೊಂಡು ಸ್ಫೂರ್ತಿಯಾಗಿದ್ದ ಭೌತಿಕ ದೇಹಕ್ಕಿಂತ ನಿನ್ನ ಜೊತೆಯಲ್ಲೇ ಇರೋ ಆ ತಾಯಿಯ ಆತ್ಮ ನಿನಗೆ 100 ಪಟ್ಟು ಶಕ್ತಿ ನೀಡುತ್ತೆ. ಹೇಳು, ಕತ್ತೆ ಹಿಡಿ, ದೀಕ್ಷೆ ತೊಳು. ಸರ್ದಾರ್ ಹೇಳ್ತಿರೋ ಮಾತ್ನಾಗ ಸತ್ಯ ಐತಿ ರಾಯಣ್ಣ. ಚೆನ್ನವ್ವ ತಾಯಿ ಆಸೆನ ಪೂರೈಸೋದು ನಿನ್ನ ಕರ್ತವ್ಯ ಅನ್ನೋದನ್ನ ನೀನು ಬರಿಬೇಡ. ಆ ಮಹಾತಾಯಿ ಕೊಟ್ಟ ಕತ್ತಿ ಹಿಡಿದು ವೈರಿ ರುಂಡನ ಚಂಡಾಡಿ ನಾಳಿಗೆ ರಕ್ಷಣೆ ನೀಡು ರಾಯಣ್ಣ. ಹೇಳಪ್ಪ, ದತ್ತುಪುತ್ರ ಶಿವಲಿಂಗಪ್ಪನ ಹೆಸರಿನಾಗಿ ಯುದ್ಧ ಮಾಡೋನು. ಇಡೀ ಕಟ್ಕುವ ನೆಪ್ ಮಾಡ್ಕೋ ತಾಯಿ ಕೊಟ್ಟು ವಚನವ. ರಾಯಣ್ಣ, ಕಿತ್ತೂರು ಸಂಸ್ಥಾನದಲ್ಲಿ, ಅದು ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಬೇಕಿತ್ತು. ನಿಶ್ಚಿಂತೆಯಾಗಿ ಬದುಕುತ್ತಿದ್ದೆ. ಆಗ ಕಿತ್ತೂರ ನಾಡು ರಾಯಣ್ಣನ ನಾಡಾಗಿ ಸಂಪದ್ಭರಿತ ಸಂರಕ್ಷಿತ ಬೀಡಾಗಿರುತ್ತಿತ್ತು. ಯವ್ವ,
ಎಂದೆಂದು ನಾ ಕಿತ್ತೂರ ನಾಡ ಮಗ, ಕಿತ್ತೂರು ತಾಯಿ ಹೆಮ್ಮೆಯ ಮಗ. ನಿಮ್ಗಾಗಿ, ಈ ನಾಡ ಹಿತಕ್ಕಾಗಿ ನನ್ನ ದೇಹದಾಗ ತೊಟ್ಟು ರಕ್ತ ಇರೋ ತನಕ ಶ್ರಮಿಸ್ತೀನವ. 7 ಜನ್ಮದಾಗ ಈ ನಾಡ ಮಗನಾಗಿ ಹುಟ್ಟಕ್ಕ ಆಸೆ ಪಡ್ತೀನಿ. ಮುಂದಿನ ಜನ್ಮ ಅಂತ ಅಂದಿದ್ರ ನಿಮ್ಮ ಮಗನಾಗ್ಬಿಡ್ತೀನಿ. ನನ್ನ ಆಸೆ ಈಡೇರಿಸುವಂತ ಆ ಬೀರಪ್ಪ ದೇವ್ರನ್ನ ಬೇಡ್ತೀನಿ. ಸರ್ದಾರ, ಇನ್ನು ವಿಳಂಬ ಮಾಡೋದ್ ಬ್ಯಾಡ್ರಿ. ಆ ಕೆಂಪು ಕೋತಿಗಳ ವಿರುದ್ಧ ಇವತ್ತಿಂದನೇ ಲಡಾಯಿ ಶುರು ಹಚ್ಚೋಣ್ರಿ. ರಾಯಣ್ಣ, ಆಂಗ್ಲರ ವಿರುದ್ಧ ಸಮರ ಸಾರುವುದಕ್ಕೆ ನಮಗೆ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇದೆ. ಮತ್ತಷ್ಟು ಪಳಗಿದ ಸೈನಿಕರ ಬಲ ಬೇಕಾಗಿದೆ. ನೀವಾದ್ರೂ ಚಿಂತೆ ಮಾಡಕ್ ಹೋಗ್ಬ್ಯಾಡ್ರಿ. ನಾ ಈಗಿಂದೀಗ್ಲೇ ಶಿವಗುತ್ತಿಗೆ ಹೋಗಿ ಮಹಾರಾಜರನ್ನ ಕಂಡು ಸೈನ್ಯ ಸಹಾಯ ಪಡೆದು ಬರ್ತೀನಿ. ಚನ್ಬಸು, ರಾಯಣ್ಣ, ನೀ ಈಗಿಂದೀಗ್ಲೇ ಹೋಗಿ ಚಿಕ್ಕದೋರಿಗಳನ್ನ ಕರ್ಕೊಂಬಾ.